ಮೀನಾಕ್ಷಿ ಅಮ್ಮ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾಗಲಕ್ಷ್ಮಿ, ನಾನು ಒಬ್ಬಳೇ ಬರಲ್ಲ, ನಾನು 32 ಸ್ಟೂಡೆಂಟ್ಸ್ ಕರ್ಕೊಂಡ್ ಬರ್ತೀನಿ, ಎಲ್ಲರೂ ಅಂತಂದ್ರು. ಎಷ್ಟು ಹೆಮ್ಮೆ ಅನಿಸ್ತು ಗೊತ್ತೇನ್ರಿ? ನಾವು ತಿನ್ನೋ ಊಟದಲ್ಲಿ ಒಂದು ಊಟ, ಒಂದು ತುತ್ತು ಹಂಚಿ ಬದುಕೋಣ. ಬದುಕ್ತೀರಾ? ಬದುಕ್ತೀರಾ? ಅವಾಗಿಲ್ಲ, ಬದುಕಬೇಕು, ಬದುಕಬೇಕು, ಅದೇ ಇಂಪಾರ್ಟೆಂಟ್ ಇರೋದು. ಗೊತ್ತಾಯ್ತಾ? ಕೂಡಿಸಿ ಹಾಕಿ ಹಚ್ಚಿಬಿಟ್ಟು ಹೇಳಿದೆ, ಇವತ್ತಿನ ನೀನು ಹಚ್ಕೋಬೇಕು, ಬರೀ ಹಣೆ ಇರಬಾರ್ದು, ನಿನಗೆ ಇಷ್ಟ ಇದ್ರೆ ಹಚ್ಕೊಳ್ಳವ ಅಂತ. ಕಣ್ಣೀರ್ ತಂದ್ರಿ. ನಾವು ಬದಲಾವಣೆಗೆ ನಿಂತ್ಕೊಳ್ಳೋಣ. ಎಲ್ಲದಕ್ಕೆ 2 ಕಾಲಿಲ್ಲ, 2 ಪುಟ್ಟ ಕೈ ಇದೆ. ಎಲ್ಲಿದೇವ ನೀನು? ಹೋಗ್ಬಿಟ್ಯಾ? ಎಲ್ಲಿದೇವ? ಇಲ್ಲಿ ಬಾರ, ನಿಮ್ಮ ಇಲ್ವಾ ಮಧ್ಯ ಬರುವ ನೀನು. ಆಕೆಗಿಂತ ಕಡೆಯನ್ರಿ ನಾವು. ಬದುಕೋದಕ್ಕೆ ಛಲ ಇರಲಿ ನಿಮಗೆ, ಸಾಧಿಸುವ ಗುರಿ, ಮರುದಿನ ಹೋರಾಟ, ಎಲ್ಲರಿಗೂ ಸಹಾಯ ಮಾಡುವಂತ ಶಕ್ತಿ ನಮಗೆ ಸಿಗಲಿ. ಯಾವುದೇ ಹೆಣ್ಣಿರಲಿ, ಅವ್ರು ಯಾರು ಅಧಿಕಾರಿ ದಯವಿಟ್ಟು ಒಬ್ಬರ ಮೇಲೆ ಒಬ್ಬರು ಗದ್ದಲ ಮಾಡ್ಕೋಬೇಡ್ರಿ. ಹಲೋ, ಆಯ್ತವಾ? ಇದು ಜಮಖಂಡಿ ಇದೆ, ಆಯ್ತಾ? ನೀನು ಕೊಟ್ಟಿಗೆ ರೆಫರ್ ಮಾಡ್ತಾರೆ. ನೀನು ಪೊಲೀಸ್ ಪ್ರೊಟೆಕ್ಷನ್ ಜೊತೆ ನೀನು ನಿಮ್ಮ ಮನೆಯವ್ರ ಜೊತೆ ಇರ್ಬೋದು. ಗೊತ್ತಾಯ್ತಾ? ರಿಟೈರ್ಡ್ ಆಗ್ತಾರೆ ಜೀವನಕ್ಕೆ. ಹೇಳಮ್ಮ ಬೇಗ. ಹಾಂ, ಕುತ್ಕೋವಾ. ಯಾರು ಸಾಯಿಸ್ಬಿಟ್ರ? ಯಾರು